वेलकम टू लर्न कन्नड़ा चैनल। आज मैं आपको क्लास 8 सार्थक बदुकिನ ಸಾಧಕರು उसका क्वेश्चन आंसर बोलने जा रही हूँ। ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್। ಡಿ.ವಿ.ಜಿ ಅವರ ಹುಟ್ಟೂರು ಯಾವುದು? ಡಿ.ವಿ.ಜಿ ಕहाँ पे उनका जन्म हुआ? उत्तर ಡಿ.ವಿ.ಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು। ಸೆಕೆಂಡ್ ಕ್ವಶನ್, ಡಿ.ವಿ.ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಉತ್ತರ ಡಿ.ವಿ.ಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಜ್ಜಿ ಸಾಕಮ್ಮ ಮತ್ತು ಸೋದರ ಮಾವ ತಿಮ್ಮಪ್ಪ। ಡಿ.ವಿ.ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು? ಕಿಸ್ನೆ ಉನ್ಕಾ हायर एजुकेशन के लिए बेंगलुरु भेजे? ಡಿ.ವಿ.ಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ರಸೂಲ್ ಖಾನ್। ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು? ಕೌನ್ ಸಾ ಜಾಬ್ ಉनको मिला था? ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರಿ ದಿವಾನ ಹುದ್ದೆಯಲ್ಲಿ ಅಲಂಕರಿಸಿದರು। ದಿವಾನ ಹುದ್ದೆ। ಡಿ.ವಿ.ಜಿಗೆ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಡಿ.ವಿ.ಜಿ ಅವರು ಕೊಂಸ ಯಾನೆ ಕಂಪನಿ ಕೋಲೆ? ಡಿ.ವಿ.ಜಿ ಅವರು ಸ್ಥಾಪಿಸಿದ ಗೋಖಲೆ ಸಾರ್ವಜನಿಕ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆ। ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ। ಯು ಹ್ಯಾವ್ ಟು ರೈಟ್ ದ ಆನ್ಸರ್ಸ್ ಇನ್ 3 to 4 ಸೆಂಟೆನ್ಸ್। ರಸೂಲಖಾನ್ ಅವರು ಡಿ.ವಿ.ಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? रसूल खान क्या किए डी.वी.जी का यानी उनका एजुकेशन के लिए? ಗುಂಡಪ್ಪನು ಓದು ಇಲ್ಲಿಗೆ ಸಾಕು ಎಂದು ಅವರ ತಂದೆ ಅಜ್ಜಿ ತೀರ್ಮಾನಿಸಿದರು। यानी कि उनका फादर और उनका नानी बोलते हैं कि उनका स्कूल रोक देंगे। ಆದರೆ ರಸೂಲ್ ಖಾನ್ ಗುಂಡಣ್ಣ ತುಂಬ ಚುರುಕಾದ ಹುಡುಗ, ಅವನು ಮುಂದೆ ಹೋದಲೇಬೇಕು ಅಂತ ಹಠ ಹಿಡಿದನು। ಅಲ್ಲದೆ ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಗುಂಡಪ್ಪನವರಿಗೆ ರೈಲ್ವೆ ಟಿಕೆಟ್ ಕೊಡಿಸಿ ಖರ್ಚಿಗೆ ಹಣ ನೀಡಿ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಲು ಸಹಾಯ ಮಾಡಿದನು। उन्होंने क्या किया? अपना उनका पेरेंट्स से बात करके फिर उसके बाद अपना ही गाड़ी से लेके जाके रेलवे स्टेशन छोड़ दिए और उसके बाद उनका बेंगलुरु जाने का टिकट बना के उनके हाथ में दे के उन्होंने भेज दिया हायर एजुकेशन के लिए। ವಿಶ್ವೇಶ್ವರಯ್ಯರ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ವಿಶ್ವೇಶ್ವರಯ್ಯ अपना ಕಾರ್ಯದರ್ಶಿ उनका वर्कर को क्या बोले? ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು। वो क्या बोलते हैं? ये आदमी का सोच थोड़ा अलग है, हम इनको पैसा नहीं दे सकते हैं तो वापस पैसा ले लो करके। ಡಿ.ವಿ.ಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? उन्होंने क्यों सैलरी नहीं लेते थे? संभावने इज द सैलरी। वरदी ಮಾಡುವುದು ಪತ್ರಕರ್ತರ ಕರ್ತವ್ಯ, यानी कि मेरा पत्रकार का रिस्पॉन्सिबिलिटी है, ये मेरा काम है न्यूज़ देना। ಅದಕ್ಕೆ ಖರ್ಚಾದರೆ ಪತ್ರಿಕೆ ಅವರೇ ಕೊಡಬೇಕು। उसका जो भी खर्चा आता है वो न्यूज़ चैनल से ही मिलना चाहिए, ಸರ್ಕಾರವಲ್ಲ, ಸರ್ಕಾರ से नहीं मिलना चाहिए। ಆದ್ದರಿಂದ ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ಡಿ.ವಿ.ಜಿ ಅವರು ಸಂಪಾದನೆ ಪಡೆಯಲಿಲ್ಲ। उसके बाद ಡಿ.ವಿ.ಜಿ ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ? क्यों नहीं? वो डी.वी.जी का वाइफ जो है वो बंधु का घर पे यानी कि रिलेटिव का घर पे प्रोग्राम था, क्यों नहीं गए? ಡಿ.ವಿ.ಜಿ ಅವರು ಶ್ರೀಮತಿಯವರು ಹತ್ತಿರ ಇದ್ದದ್ದು ಒಂದೇ ಒಂದು ಸಾರಿ, ಉನ್ಕೆ ಪಾಸ್ ಏಕ್ ಹಿ ಸಾಡಿ ಥಾ, ಅದು ಒಂದೆರಡು ಕಡೆ ಹರಿದಿತ್ತು। ಒಪಿ ಏಕ್ ದೋ ಜಗಹ ಪೆ ಫಟಾ ಹುವಾ ಥಾ, ಅವರು ಆ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿ.ವಿ.ಜಿ ಅವರನ್ನು ಕುರಿತು ಹಾಡಿಕೊಳ್ಳುತ್ತಾರೆ। वो कपड़े पहन के यदि बाहर जाएंगे तो उनका हस्बैंड को वो गलत बोलेंगे। ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ತಮಗೆ ಕರ್ತವ್ಯವೋ ಹಾಗೆ ಡಿ.ವಿ.ಜಿ ಅವರ ಮರ್ಯಾದೆಗೆ ಊನ ಬರದಂತೆ ತಮ್ಮ ಕರ್ತವ್ಯ ಎಂದು ಅವರು ಬಂಧುಗಳ ಮನೆಗೆ ನಡೆದ उत्सवದಲ್ಲಿ ಹೋಗಲಿಲ್ಲ। वो क्या सोचते थे? रिलेशन के घर में कभी भी जा सकते हैं, लेकिन मैं फटा हुआ साड़ी पहन के जाऊंगी तो वहाँ पे मेरा हस्बैंड का इंसल्ट होगा, इसलिए उन्होंने वो कार्यक्रम यानी जो भी प्रोग्राम था रिलेटिव का उसमें नहीं गए। वो
ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿ ವಿ ಜಿ ಹೇಳಿದ್ದಾರೆ. ಸಬ್ಕೆ ಸಾಥ್ ಕೈಸಾ ಜೀನಾ ಚಾಹಿಯೆ ಕರ್ಕೆ ಡಿ ವಿ ಜಿನೇ ಬತಾಯ. ಡಿ ವಿ ಜಿ ಅವರು ಬೆಟ್ಟದಡಿಯಲ್ಲಿ ಹುಲ್ಲಾಗಬೇಕು, ಮನೆಯ ಮಲ್ಲಿಗೆ ಆಗಬೇಕು, ನಮ್ಮ ಮೇಲೆ ಹಲವಾರು ಕಷ್ಟಗಳ ಮಳೆ ನಮ್ಮ ಮೇಲೆ ಸುರಿಯುತ್ತದೆ, ಆಗ ನಾವು ಕಲ್ಲಾಗಿ ಅವನ್ನೆಲ್ಲ ಸಹಿಸಬೇಕು. ಹಾಗೆಯೇ ದೀನ ದುರ್ಬಲರಿಗೆ ಬೆಲ್ಲದಂತೆ ಸಕ್ಕರೆಯಂತೆ ಸಿಹಿಯಾಗಿ ಹಿತವಾಗಿ ಎಲ್ಲರೊಡನೆ ಒಂದಾಗಬೇಕು ಎಂದು ಹೇಳಿದ್ದಾರೆ. वो क्या बोलते हैं, ಬೆಟ್ಟದಡಿಯಲ್ಲಿ ಹುಲ್ಲಾಗಬೇಕು, यानी कि ಬೆಟ್ಟ हिल्स के नीचे में ಹುಲ್ಲು इज़ द ग्रास, हमको ग्रास जैसा बनना चाहिए. ಮನೆಗೆ ಮಲ್ಲಿಗೆ ಆಗಬೇಕು, घर के लिए हम लोग यानी कि जास्मिन फ्लावर जैसा होना चाहिए. ಹಲವಾರು ಕಷ್ಟಗಳ ಮಳೆ ನಮ್ಮ ಮೇಲೆ ಸುರಿಯುತ್ತದೆ. कितना यानी ट्रबल्स बहुत आएगा, ट्रबल्स का बारिश ही आएगा, लेकिन उसको कल्लागी ಅವನ್ನೆಲ್ಲ हम पत्थर बन के उसको सहन करना चाहिए. आगे ये दीन दुर्बलರಿಗೆ यानी कि जो गरीब लोग रहते हैं उनसे अच्छा से बात करना चाहिए, हमारा बात पे स्वीटनेस रहना चाहिए करके वो बोलते हैं. ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ये पूरा मैं एक्सप्लेन नहीं करूँगी, I just read the answers because already I have explained the lesson. Go and watch once which I have already explained. So I'll just read the question and answer. ಕೊಟ್ಟಿರುವ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. 7 to 8 सेंटेंस में लिखना है. ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಡಿ ವಿ ಜಿ ಕೈಸಾ ಆದ್ಮಿ थे. ಡಿ ವಿ ಜಿ ಅವರೇನು ದೊಡ್ಡ ಡಿಗ್ರಿ ಪಡೆದವರಲ್ಲ, SSLC ಕೂಡ ದಾಟದ ಹೋದು, ಭಾರಿ ಶ್ರೀಮಂತ ಎಂದರೆ ದಿನದ ಅಗತ್ಯ ಪೂರೈಸಿದ್ದೇ ಹೆಚ್ಚು ಎನ್ನುವಂಥ ಕೆಲಸ, ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರು ಸ್ನೇಹ ತಪ್ಪೆನಿಸಿ ಕಳವಳಗೊಂಡಿದ್ದರು. ಎಷ್ಟೇ ಬಡತನದಲ್ಲಿದ್ದರೂ ಅವರು ಎಂದಿಗೂ ಹಣಕ್ಕಾಗಿ ಆಸೆ ಪಡಲಿಲ್ಲ. ಇಂಥ ಸತ್ವಶಾಲಿ ವ್ಯಕ್ತಿತ್ವ ಡಿ ವಿ ಜಿಗೆ ಬಂದದ್ದು ಕೇವಲ ಅವರ ಶೀಲ, ವಿವೇಕ, ನಿಷ್ಕೃಷ್ಟತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ. ಮಿರ್ಜಾರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಮೇಧಾವಿ ಎಂದೇ ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಡಿ ವಿ ಜಿ ಅವರದ್ದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ. ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದು ಅವರನ್ನು ಮಹಾಧಿಮಂತ ಎಂಬ ಮಾತಿನಿಂದ ವರ್ಣಿಸಲಾಗಿದೆ. ನೆಕ್ಸ್ಟ್, ಡಿ ವಿ ಜಿ ಅವರಿಗೆ ಅವರ ಶ್ರೀಮತಿ ಅವರು ನಡೆದ ಸಂಭಾಷಣೆ ಬರೆಯಿರಿ. ಒಮ್ಮೆ ಡಿ ವಿ ಜಿ ಬಂಧುಗಳಿಬ್ಬರ ಮನೆಗೆ ಒಂದು ಉತ್ಸವಕ್ಕೆ ಹೋದರು. ನಡೆಯಿತು. ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದರು. ಆಗ ಡಿ ವಿ ಜಿ ಅವರು ಕೇಳಿದರು, ಡಿ ವಿ ಜಿ, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಶ್ರೀಮತಿ, ಇಲ್ಲ. ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಡಿ ವಿ ಜಿ, ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಶ್ರೀಮತಿ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ಡಿ ವಿ ಜಿ, ನಾನು ಇರುತ್ತೇನೆ, ನೀನು ಹೋಗಿ ಬಾ. ಶ್ರೀಮತಿ, ನಾನು ಹೇಳಬಾರದೆಂದಿದ್ದೆ. ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತಿದ್ದೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೋ ಹಾಗೂ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ನಡೆದುಕೊಳ್ಳುವುದು ನನಗೆ ಕರ್ತವ್ಯ ಅಲ್ಲವೇ ಎಂದರು. ಸಂದರ್ಭ ಸಹಿತ ವಿವರಿಸಿ. ಸಂದರ್ಭ ಯಾನೆ ಕಿಸ್ ಟೈಮ್ ಪೇ ಕಿಸ್ನೆ ಕಹಾ. ಸಂದರ್ಭದ ಏನು ಬಂದಿದ್ದೀರಿ ಗುಂಡಪ್ಪ? ಕ್ಯೂ ಆಯಾ ಕಿಸ್ನೆ ಕಹಾ. ಆಯ್ಕೆ. ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ದಸರಾ ಉತ್ಸವ ಕುರಿತು ವರದಿ ಮಾಡಿದ್ದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿ ವಿ ಜಿ ಅವರು ಹಣವನ್ನು ಹಿಂದಿರುಗಿಸಲು ಎಸ್. ಎಂ. ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದಾಗ ಸಂದರ್ಭದಲ್ಲಿ
RMV ಅವರು DVG ಅವರನ್ನು ಆತ್मीयತೆಯಿಂದ ಹೀಗೆ प्रश्निಸುತ್ತಾರೆ, यानी कि ये वाला जब उन्होंने न्यूज़ रिपोर्टिंग किया था तो उनको सरकार से पैसा देने के लिए गए, तब उन्होंने पैसा लिया नहीं, उस वक्त ये बात हुआ। ನೀನು उत्सवಕ್ಕೆ ಹೋಗುವುದಿಲ್ಲವೇ तुम पार्टी में, यानी पार्टी आजकल का फंक्शन में नहीं जा रहे हो क्या, किसने कहा, ಬಾಕಿ ಸಬ್ ಸೇಮ್ रहेगा। देखो ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ। ಸಂದರ್ಭ, ಒಮ್ಮೆ DVGಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು। ಆರತಿ ಅಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದರು। ಆ ಸಂದರ್ಭದಲ್ಲಿ DVG ಅವರು ಶ್ರೀಮತಿಯನ್ನು ಹೀಗೆ ಪ್ರಶ್ನಿಸುತ್ತಾರೆ। एक बार क्या होता है, DVG का रिलेटिव के घर में एक प्रोग्राम रहता है, तो उस प्रोग्राम में DVG का वाइफ जाते नहीं हैं। जब नहीं जाते हैं तो DVG उनका वाइफ से पूछते हैं, तुम प्रोग्राम को नहीं जा रहे हो क्या करके। ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ, मेरे पास एक ही साड़ी है। ಉತ್ತರ ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ। ಸಂದರ್ಭ, DVG ಅವರು ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿದ್ದಕ್ಕೆ ಕಾರಣಗಳನ್ನು ಹುಡುಕುತ್ತಾ ಹೋದಾಗ DVG ಅವರು ಪಟ್ಟು ಬಿಡದೆ ಸವಾಲು ಕೊಡುತ್ತಾ ನಾನು ಮನೆಯಲ್ಲಿರುತ್ತೇನೆ, ನೀನು ಹೋಗಿ ಬಾ ಎಂದು ಹೇಳಿದ ಸಂದರ್ಭದಲ್ಲಿ ಅವರ ಶ್ರೀಮತಿ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಎಂದು ನಿಜ ಸಂಗತಿಯನ್ನು ಒಪ್ಪಿಕೊಂಡರು। यानी कि जब DVG अपना वाइफ से पूछते हैं कि तुम प्रोग्राम में क्यों नहीं जा रही है करके, तो उन्होंने बताया कि मेरे पास में एक ही साड़ी है, इसलिए मैं वो भी फटा हुआ है, इसलिए मैं फंक्शन में नहीं जा रही हूँ करके बोलते हैं। ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಆಯ್ಕೆ ಈ ವಾಕ್ಯವನ್ನು ಒಲಿ ನಿನ್ನ ತುಟಿಯನ್ನು यानी कि मुँह बंद करो करके ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ। ಸಂದರ್ಭ, ಲೇಖಕರು DVG ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕವನ ಸಾಲುಗಳನ್ನು ಉದಾಹರಿಸಿದ್ದು, ಭೂಮಿಯಲ್ಲಿ ಬೀಜ ಮೊಳಕೆ ಒಡೆದು ಬೆಳೆದು ಫಲ ಬಿಟ್ಟರೂ ಇಡೀ ಭೂಮಿಗೆ ಬೆಳಕನ್ನು ಕೊಡುವ ಸೂರ್ಯಚಂದ್ರರು ನಾವು ಬೆಳಕು ನೀಡಿದ ಗರ್ವ ಪಡುವುದಿಲ್ಲ, ಆದ್ದರಿಂದ ಗರ್ವ ಪಡುವ ಮಾನವನನ್ನು ಕವಿ ನಿನ್ನ ತುಟಿಗಳನ್ನು ಹೊಲಿದುಕೋ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ। ಬೆಲ್ಲ ಸಕ್ಕರೆಯಾಗು ದೀನ दुर्बलरिंगे, यानी बेल्ला सक्करेयागु तुम स्वीट बनो, यानी किसको, गरीब लोगों को। यानी कि ಆಯ್ಕೆ ಈ ವಾಕ್ಯವನ್ನು ಲಕ್ಷ್ಮೀನಾರಾಯಣ ಭಟ್ಟರು ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯದಿಂದ ಆರಿಸಲಾಗಿದೆ। ಸಂದರ್ಭ, ಲೇಖಕರು DVG ಅವರು ಮಂಕುತಿಮ್ಮನ ಬಗ್ಗೆ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಲಾಗಿದ್ದು, ಮಾನವನು ಎಲ್ಲರೊಂದಿಗೂ ಒಂದಾಗಿ ಹೇಗೆ ಬಾಳಬೇಕೆಂಬುದು ತಿಳಿಯುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ। यानी कि आप हम लोग क्या करना चाहिए, दीन यानी कि जो गरीब रहते हैं उनको हमेशा हम नीचा नहीं दिखाना चाहिए, उनके साथ में अच्छा बिहेव करना चाहिए करके इसका मतलब है। इसके बाद ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್। ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿ ಹಿಡಿದಿದ್ದವರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು। ಮುಳುಬಾಗಿಲು ಕೋಲಾರ ಜಿಲ್ಲೆಗೆ ಸೇರಿದೆ। ಮುಳುಬಾಗಿಲು ಕहाँ है, ಕೋಲಾರ ಜಿಲ್ಲಾ में है। DVG ಅವರು ಮಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲಾಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು। ये स्कूल का नाम है आंग्लो ವರ್ನಾಕ್ಯುಲರ್। DVG ಅವರು ಕನ್ನಡ सारस्वत लोकद भीष्म ಎಂದು ಕರೆಸಿಕೊಂಡಿದ್ದಾರೆ। जिन्होंने अभी तक मेरा चैनल सब्सक्राइब नहीं किया है, प्लीज़ सब्सक्राइब माय चैनल। थैंक यू।